ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ದ ನ್ಯೂ ವಿಡಿಯೋ. ಇವತ್ತು ನಾನು ವಿಯೆಟ್ನಾಂನ ಒಂದು ರೋಚಕವಾಗಿರೋ ಜಾಗಕ್ಕೆ ನಿಮ್ಮೆಲ್ಲರನ್ನೂ ಕರ್ಕೊಂಡು ಹೋಗ್ತಾ ಇದ್ದೀನಿ. ಅದಕ್ಕೂ ಮುಂಚೆ ನನ್ನ ಸೈಗಾನ್ಗೆ ಬಂದು ಉಳ್ಕೊಂಡೆ. ಇಲ್ಲಿ ರೂಮ್ ಹೇಗಿದೆ ಅನ್ನೋದನ್ನ ಮೊದಲಿಗೆ ತೋರಿಸ್ತೀನಿ. ಸೊ ಇದು ಹೋಟೆಲ್ ರಮಣ ಅಂತ ಹೇಳಿ 5 ಸ್ಟಾರ್ ಹೋಟೆಲ್ಲು. ನಾನು ಹಾಲಿಡೇ ಇನ್ಫಿನಿಟ್ ಅವ್ರಿಗೆ ಆನ್ಲೈನಲ್ಲಿ ನೋಡಿ ನಂಗೆ ಈ ಹೋಟೆಲ್ ರೂಮ್ ಬೇಕು ಅಂತ ಕೇಳಿದೆ. ಸೊ ಏನು ಪ್ರೈಸ್ ಆನ್ಲೈನಲ್ಲಿ ಇತ್ತು ಅದೇ ಪ್ರೈಸಿಗೆ ಮಾಡಿಕೊಟ್ರು. ಸೊ ವಿಯೆಟ್ನಾಮಲ್ಲಿ ನಾನು ಉಳ್ಕೊಂಡಂಥ ಎಲ್ಲ ಹೋಟ್ಲಲ್ಲೂ ಫ್ರಿಡ್ಜ್ ಇತ್ತು, ಫ್ರಿಡ್ಜ್ ಒಳಗಡೆ ಎಣ್ಣೆ ಇತ್ತು, ಬಟ್ ಇಲ್ಲಿಲ್ಲ, ಬಟ್ ಫ್ರಿಡ್ಜ್ ಇದೆ. ಸೊ ಇವ್ರದ್ರಲ್ಲಿ ಏನೊಂದು ಬೆಸ್ಟ್ ಪಾರ್ಟು ಅಂತ ಅಂದರೆ, ಸೊ ರೂಮ್ಸ್ ಅಲ್ಲೇ ವೋಡ್ಕಾ, ರಮ್ಮು, ಬಿಯರ್ ಎಲ್ಲ ಇಟ್ಟಿರ್ತಾರೆ. ಎಷ್ಟು ಬೇಕಾದ್ರೂ ಕುಡಿಬೋದು, ಬಟ್ ಚೆಕ್ಔಟ್ ಆಗಬೇಕಾದ್ರೆ ಏನೆಲ್ಲ ಕುಡ್ದಿದ್ದೀರಾ ಅದಕ್ಕೆ ಬಿಲ್ ಪೇ ಮಾಡಬೇಕು. ಸೊ ಇಲ್ಲಿ ನೋಡಿದ್ರೆ ನಾನು ಒಬ್ಬನೇ ಇರೋದು, ಬಟ್ ಇಷ್ಟು ದೊಡ್ಡ ಕಾಟ್ ಇದೆ. 5 ಸ್ಟಾರ್ ಹೋಟೆಲ್ನ ವಾಶ್ರೂಮ್, ಬಾತ್ ಟಬ್ಬು ಆ್ಯಕ್ಚುಲಿ ಮಜಾ ಬರುತ್ತೆ, ಬಟ್ ಆದರೆ ನಿಜ ಹೇಳಬೇಕು ಅಂದರೆ ಇದನ್ನು ಯೂಸ್ ಮಾಡೋಕ್ಕೆ ಬರಲ್ಲ. ಸೊ ನನ್ನ ಕಂಪ್ಲೀಟು ಟ್ರಿಪ್ನ ಪ್ಲ್ಯಾನ್ ಮಾಡಿ ಆರ್ಗನೈಸ್ ಮಾಡಿರೋರು ಹಾಲಿಡೇ ಇನ್ಫಿನಿಟ್ ಅವರು. ನಿಜವಲ್ಲೂ ಅವ್ರಿಗೊಂದು ದೊಡ್ಡ ಹ್ಯಾಟ್ಸ್ ಆಫು. ನನ್ನ ಫ್ಲೈಟ್ ಮಿಸ್ ಆದಾಗಲೂ 50 ಸರಿ ಕಾಲ್ ಮಾಡಿಬಿಟ್ಟು ಆರಾಮಾಗಿ ಹೋಗ್ತಾ ಇದೆಯಾ, ವೀಡಿಯೋ ಮಾಡೋದಕ್ಕೆ ಟೈಮ್ ಸಿಗ್ತಾ ಇದೆಯಾ ಅಂತೆಲ್ಲ ಕೇಳಿದ್ರು. ನಿಜವಲ್ಲೂ ಖುಷಿ ಆಯಿತು. ಸೊ ಇವಾಗ ನೀವೇನಾದರೂ ನನ್ನ ವೀಡಿಯೋ ನೋಡಿಕೊಂಡು ಹಾಲಿಡೇ ಇನ್ಫಿನಿಟ್ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ, ಸರ್ ವಿನಯ್ ಅವ್ರ ವೀಡಿಯೋ ನೋಡಿದ್ವಿ, ಏನಾದರೂ ಡಿಸ್ಕೌಂಟ್ ಕೊಡ್ತೀರಾ ಅಂದರೆ ದೇವರೇ ಡಿಸ್ಕೌಂಟ್ ಅಲ್ಲ, ಅವ್ರು ಏನೂ ಕೊಡಲ್ಲ. ಬಿಕಾಸ್ ದೇ ಆರ್ ವೆರಿ ಪ್ರೊಫೆಷ್ನಲ್. ಅವ್ರಿಗೇನು ಅಂತ ಅಂದರೆ ಅವ್ರ ಕಸ್ಟಮರ್ಸು ಒಳ್ಳೆ ಟ್ರಿಪ್ ಮಾಡಬೇಕು, ಅವ್ರು ಸ್ಯಾಟಿಸ್ಫೈ ಆಗಿರಬೇಕು ಅಂತ ಹೇಳಿ. ಬಟ್ ಇಲ್ಲಿವರೆಗೂ ಒಳ್ಳೆ ಮಜಾ ಮಾಡ್ತಾ ಇದ್ದೀನಿ. ಸೊ ಇವಾಗ ನಾನು ನಿಮ್ಮನ್ನ ಒಂದು ಇಂಟ್ರೆಸ್ಟಿಂಗ್ ಆಗಿರೋ ಜಾಗ ಕರ್ಕೊಂಡು ಹೋಗ್ತಾ ಇದ್ದೀನಿ. ಆ ಜಾಗನ ತೋರ್ಸೋಕ್ಕಿಂತ ಮುಂಚೆ ನಿಮ್ಗೊಂದು ಚಿಕ್ಕ ಕತೆ ಹೇಳಬೇಕು. ಈ ಕತೆ ಅರ್ಥ ಆದರೆ ಮಾತ್ರನೇ ನಿಮ್ಗೆ ಆ ಜಾಗ ಅರ್ಥ ಆಗೋದು. ನಾನು ನಿಮಗೆ ಆಲ್ರೆಡಿ ವಿಯೆಟ್ನಾಮಲ್ಲಿ ಒಂದಿಷ್ಟು ಜಾಗಗಳನ್ನ ತೋರಿಸಿದ್ದೀನಿ, ಹಾಗೆ ಒಂದು ವಿಷಯ ಕೂಡ ಹೇಳಿದ್ದೀನಿ. ಇಲ್ಲಿವರೆಗೂ ಯಾವುದಾದ್ರೂ ಒಂದು ದೇಶ USA ಮೇಲೆ ವಾಲ್ ಗೆದ್ದಿದೆ ಅಂದರೆ ಅದು ವಿಯೆಟ್ನಾಂ ಮಾತ್ರನೇ. ಈಗ ನಿಮ್ಮ ತಲೆಯಲ್ಲಿ ಓಡ್ತಾ ಇರ್ಬೋದು, ಇಷ್ಟು ಚಿಕ್ಕ ದೇಶ ಅಷ್ಟು ದೊಡ್ಡ ದೇಶನ ಹೇಗೆ ಹೊಡೆದಾಕ್ತು, ಅಲ್ಲ USA ಏನಕ್ಕೆ ವಿಯೆಟ್ನಾಂ ಮೇಲೆ ವಾರಕ್ಕೆ ಬಂತು, ಈ ವಿಯೆಟ್ನಾಂ ಅನ್ನೋ ದೇಶ ಹೇಗೆ ಫಾರ್ಮ್ ಆಯಿತು, ಈ ಥರ ಎಷ್ಟೋ ಪ್ರಶ್ನೆಗಳು ನಿಮ್ಮ ತಲೆಯಲ್ಲಿ ಓಡ್ತಾ ಇರುತ್ತೆ. ತಲೆ ಕೆಡ್ಸ್ಕೊಬೇಡಿ, ಒಂದು ಚಿಕ್ಕ ಕತೆ ಮುಖಾಂತರ ನಿಮ್ಮ ಎಲ್ಲ ಡೌಟ್ಸ್ನು ನಾನು ಕ್ಲಾರಿಫೈ ಮಾಡ್ತೀನಿ. 1954 ಫ್ರೆಂಚ್ ಇಂಡೋ ಚೈನಾ ವಾರ್ ಆದಮೇಲೆ ಈ ವಿಯೆಟ್ನಾಂ ಜನರೆಲ್ಲ ಹೋಗಿ ಫ್ರೆಂಚ್ ಹತ್ರ ಕೇಳ್ಕೊತಾರೆ, ಇಲ್ಲ ನಮಗೆ ಸಪ್ರೇಟ್ ಆಗಿರೋ ದೇಶ ಬೇಕು ಅಂತ ಹೇಳಿ. ಆಗ ಫಾರ್ಮ್ ಆದಂಥ ದೇಶನೇ ಈ ವಿಯೆಟ್ನಾಂ ದೇಶ. ಈ ವಿಯೆಟ್ನಾಂ ದೇಶ ಅವಾಗ ಬರೀ ಒಂದು ದೇಶ ಆಗಿದ್ದಿಲ್ಲ, ಇದು 2 ಪಾರ್ಟ್ ಆಗಿ ಡಿವೈಡ್ ಆಗಿತ್ತು. ಒಂದು ನಾರ್ತ್ ವಿಯೆಟ್ನಾಂ, ಇನ್ನೊಂದು ಸೌತ್ ವಿಯೆಟ್ನಾಂ. ನಾರ್ತ್ ವಿಯೆಟ್ನಾಂನ ದ ಡೆಮೊಕ್ರೆಟಿಕ್ ರಿಪಬ್ಲಿಕ್ ಆಫ್ ವಿಯೆಟ್ನಾಂ ಅಂತ ಕರಿತಾ ಇದ್ರು, ಅದೇ ಸೌತ್ ವಿಯೆಟ್ನಾಂನ ರಿಪಬ್ಲಿಕ್ ಆಫ್ ವಿಯೆಟ್ನಾಂ ಅಂತ ಕರಿತಾ ಇದ್ರು. ಈ 2 ಪ್ರಾಂತ್ಯಕ್ಕೂ ಒಬ್ಬೊಬ್ರು ಪ್ರೆಸಿಡೆಂಟ್ ಇದ್ರು. ನಾರ್ತ್ ಅಲ್ಲಿ ಹೋಚಿಮನ್, ಇವತ್ತಿಗೂ ನಾವು ವಿಯೆಟ್ನಾಂನ ಕರೆನ್ಸಿನಲ್ಲಿ ನೋಡುವಂಥ ಪರ್ಸನ್ನೇ ಹೋಚಿಮನ್. ಅವ್ರನ್ನ ದೇವ್ರ ತರ ಪೂಜಿಸ್ತಾರೆ. ಸೌತ್ ಅಲ್ಲಿ ಪ್ರೆಸಿಡೆಂಟ್ ಆಗಿದ್ದರು ಡ್ಯೂಮು. ಇಲ್ಲಿ ಪ್ರಾಬ್ಲಮ್ ಏನಾಯ್ತು ಅಂತ ಅಂದ್ರೆ, ನಾರ್ತ್ ಸೌತ್ ಅಲ್ಲಿ 2 ಕಡೆ ಇರೋ ಜನರು ಕಮ್ಯುನಿಸ್ಟ್ ನ ಫಾಲೋ ಮಾಡಬೇಕು ಅನ್ನೋದು ಇವ್ರ ತಲೆಯಲ್ಲಿ ಇತ್ತು. ಆದ್ರೆ ನಾರ್ತ್ ಅಲ್ಲಿ ಹೋಚಿಮನ್ ಕಮ್ಯುನಿಸ್ಟ್ಗೆ ಓಕೆ ಇದ್ರು, ಅವ್ರು ಫಾಲೋ ಮಾಡ್ತಾ ಇದ್ದಿದ್ದು ಕಮ್ಯುನಿಸ್ಟೇ. ಆದ್ರೆ ಸೌತ್ ಅಲ್ಲಿ ಇದ್ದಂತ ಡ್ಯೂಮು ಕಮ್ಯುನಿಸ್ಟ್ ನ ಫಾಲೋ ಮಾಡೋದಕ್ಕೆ ಒಪ್ತಾ ಇರಲಿಲ್ಲ. ಯಾಕಂದ್ರೆ ಅವರು ಓದಿದ್ದು USA ನಲ್ಲಿ, ಅವರು ಪ್ರೆಸಿಡೆಂಟ್ ಆಗಿದ್ದು USA ಅವರ ಹೆಲ್ಪ್ ಇಂದ, ಅವರು ದುಡ್ಡು ಮಾಡ್ತಾ ಇದ್ದಿದ್ದು USA ಅವರಿಂದ. ಸೊ ಇವಾಗ ನಿಮ್ ತಲೆ ನೋಡ್ತಾ ಇರ್ಬೋದು, USA ಅವರು ಏನಕ್ಕೋಸ್ಕರ ಇವ್ರಿಗೆ ಹೆಲ್ಪ್ ಮಾಡ್ತಾ ಇದ್ರು ಅಂತ ಹೇಳಿ. ವಿಯೆಟ್ನಾಂ ಸಮುದ್ರ ತೀರ ಇರೋದ್ರಿಂದ ಎಕ್ಸ್ಪೋರ್ಟ್, ಇಂಪೋರ್ಟ್, ಟ್ರೇಡಿಂಗ್ ಇವೆಲ್ಲ ಮಾಡೋದಕ್ಕೆ ಈಸಿ ಆಗೋದಕ್ಕೆ ಬಳಸ್ಕೋಬಹುದು ಅನ್ನೋ ರೀಸನ್ಗೆ USA ಅವರು ಸೌತ್ ಅಲ್ಲಿ ಇವ್ರನ್ನ ನೇಮಕ ಮಾಡಿರ್ತಾರೆ. ಬಟ್ ಇಡೀ ಸೌತ್ ಅಲ್ಲಿ ಇರೋರು ಹೋಚಿಮನ್ಗೆ ಸಪೋರ್ಟ್ ಮಾಡ್ತಾ ಇರ್ತಾರೆ. ಇವಾಗ ಏನಕ್ಕೆ ಈ ಚಿಕ್ಕ ಕಥೆನ ಹೇಳ್ದೆ ಅಂತ ಅಂದ್ರೆ, ಇವಾಗ ನಾನು ನಿಮಗೆ ತೋರಿಸ್ಬೇಕು ಅಂತ ಹೊರಟಿರುವಂತ ಜಾಗ ಚೂಚಿ ಟನಲ್ಸ್. ಇಡೀ ಪ್ರಪಂಚದಲ್ಲೇ 250 ಕಿಲೋಮೀಟರ್ ಹೊಂದಿರುವಂತ ಏಕೈಕ ಟನಲ್ ವಿಯೆಟ್ನಾಮಲ್ಲಿ ಇರೋದು ಅದು ಈ ಚೂಚಿ ಟನಲ್. ಈ ಚೂಚಿ ಟನಲ್ಗೂ ಈ ವಾರ್ಗೂ ಈ ಸೌತ್ ನಾರ್ತ್ಗೆ ಏನು ಸಂಬಂಧ ಅಂತ ಕೇಳಿದ್ರೆ, USA ಹೊಡೆದಾಕೋಕ್ಕೆ ಬಳಸಿದಂಥ ಟನಲ್ಲೇ ಈ ಚೂಚಿ ಟನಲ್. ಹೇಗೆ ಈ ಟನಲ್ನ ಮಾಡಿದ್ರು, ಹೇಗೆ ಹೊಡೆದಾಕಿದ್ರು, ಪ್ರತಿಯೊಂದು ವಿಷಯನ ತೋರಿಸ್ತಾ ಹೋಗ್ತೀನಿ. ಈಗ ಫಸ್ಟ್ ಚೂಚಿ ಟನಲ್ ಹತ್ರ ಹೋಗೋಣ ಬನ್ನಿ. ಈ ಟನಲ್ ಇರೋದು ಬರೋಬ್ಬರಿ 250 ಕಿಲೋಮೀಟರ್. ಈ ಟನಲ್ನ ಹೇಗೆ ಮಾಡಿದ್ರು, ಇಲ್ಲಿ ಜನ ಹೇಗಿದ್ರು, ಹೇಗೆ US ಆರ್ಮಿನ ಹೊಡೆದಾಕಿದ್ರು, ಪ್ರತಿಯೊಂದನ್ನು ತೋರಿಸ್ತಾ ಹೋಗ್ತೀನಿ. ಇವಾಗ ಒಳಗಡೆ ಹೋಗೋಣ ಬನ್ನಿ. ನಾವು ಚೂಚಿ ಟನಲ್ಸ್ನ ಎಂಟರ್ ಆಗೋಕ್ಕೂ ಮುಂಚೆ ಚಿಕ್ಕದಾಗಿ ಒಂದು ಮ್ಯೂಸಿಯಂನ ಮಾಡಿದ್ದಾರೆ. ಇದರಲ್ಲಿ ಅಮೆರಿಕ ಬಳಸಿದಂಥ ಬಾಂಬ್ಸು, ಶೆಲ್ಸು, ಗನ್ಸು, ರೈಫಲ್ಸು ಪ್ರತಿಯೊಂದನ್ನು ಡಿಸ್ಪ್ಲೇ ಮಾಡಿದ್ದಾರೆ. ಅಮೆರಿಕ ಒಟ್ಟು 2000 ಟನ್ ಬಾಂಬನ್ನ ಯೂಸ್ ಮಾಡಿದಾರಂತೆ ಈ ಒಂದು ಚೂಚಿ ಟನಲ್ಸ್ನ ಹೊಡೆದಾಕ್ಬೇಕು ಅಂತ ಹೇಳಿ. ಆದರೂ ಕೂಡ ಈ ಚೂಚಿ ಟನಲ್ಸು ಒಂದು ಚೂರು ಜಗ್ಗಿಲ್ಲ. ಹಾಗಿದ್ರೆ ಈ ಟನಲ್ನ ಯಾವ ರೀತಿ ಕಟ್ಟಿರ್ಬೋದು, ಹೇಗಿರ್ಬೋದು ಅನ್ನೋದು ನಿಮ್ಮ ತಲೆಯಲ್ಲಿ ಓಡ್ತಾ ಇರುತ್ತೆ. ಸೊ ಇವಾಗ ನಾವು ಈ ಚೂಚಿ ಟನಲ್ ಹೇಗಿದೆ ಅಂತ ಹೇಳಿ ನೋಡೋದಕ್ಕೆ ಹೋಗೋಣ ಬನ್ನಿ. ಈ ಟನಲ್ಗೆ ಎಂಟರ್ ಆಗಬೇಕು ಅಂತ ಆದರೆ ಎಂಟ್ರಿ ಫೀಸು 90,000 ವಿಯೆಟ್ನಾಂ ಡಾಂಗ್ನ ಕಟ್ಟಿಸ್ಕೊತಾರೆ. ನಮ್ಮ ಇಂಡಿಯನ್ ಕರೆನ್ಸಿನಲ್ಲಿ ಹೇಳಬೇಕು ಅಂದರೆ ಆಲ್ಮೋಸ್ಟ್ 290 to 300 ರೂಪೀಸ್ ಆಗುತ್ತೆ. ಚೂಚಿ ಟನಲ್ಸ್ನ ಹೊರಗಡೆಯಿಂದ ನೀವು ಏನು ನೋಡ್ತೀರಾ, ಇದು ನಾರ್ಮಲ್ ಆಗಿ ಯಾವುದೋ ಒಂದು ಚಪ್ರ ಹಾಕಿರಬೇಕು, ಇಲ್ಲ ಕಾಡ್ ಮಧ್ಯೆ ಏನೋ ಒಂದು ಮಾಡಿರಬೇಕು ಅಂತ ಅನ್ಸುತ್ತೆ. ಆದರೆ ನೀವು ಒಳಗಡೆ ಎಂಟರ್ ಆದಾಗ್ಲೇನೆ
ಈ ಚೂಚಿ ಟನಲ್ ಹೇಗಿದೆ ಅನ್ನೋದು ನಿಮ್ಗೆ ಗೊತ್ತಾಗುತ್ತೆ. ಇವಾಗ ಫಾರಿನರ್ಸ್ ಎಲ್ಲ ಟನಲ್ ಒಳಗಡೆ ಎಂಟರ್ ಆಗೋದಕ್ಕೆ ಸಿಕ್ಕಾಪಟ್ಟೆ ಎಕ್ಸೈಟ್ಮೆಂಟ್ ಅಲ್ಲಿ ಇದ್ದಾರೆ. ಇನ್ಫ್ಯಾಕ್ಟ್ ನಾನು ಕೂಡ ಸಿಕ್ಕಾಪಟ್ಟೆ ಎಕ್ಸೈಟ್ಮೆಂಟ್ ಅಲ್ಲಿ ಇದ್ದೀನಿ. ಫಾರ್ ದ ಫಸ್ಟ್ ಟೈಮ್ ಈ ತರ ಟನಲ್ ಒಳಗಡೆ ಎಂಟರ್ ಆಗ್ತಾ ಇರೋದು. ನೋಡೋಣ ಹೆಂಗಿರುತ್ತೆ ಒಳಗಡೆ ಟನಲ್ ಅಂತ. ಸೀರಿಯಸ್ ಆಗಿ ಟನಲ್ ಅಲ್ಲಿ ಆರಾಮಾಗಿ ನಡ್ಕೊಂಡು ಹೋಗ್ಬೋದು ಅಂತ ಅನ್ಕೊಂಡಿದ್ದೆ, ಬಟ್ ಇಲ್ಲಿ ನಡ್ಕೊಂಡು ಹೋಗೋಕೆಲ್ಲ ಆಗಲ್ಲ, ತಲೆ ಬಗ್ಗಿಸ್ಕೊಂಡೇ ಹೋಗ್ಬೇಕು. ಇಡೀ ಟನಲ್ ಇದೇ ರೀತಿನಲ್ಲಿ ಇದೆ. ಇಡೀ ಟನಲ್ ನ 3 ಲೇಯರ್ ಆಗಿ ಅವರು ಡಿವೈಡ್ ಮಾಡಿದ್ದಾರೆ. ತುಂಬಾನೇ ಸಿಸ್ಟಮ್ಯಾಟಿಕ್ ಆಗಿ ಇದನ್ನ ಕನ್ಸ್ಟ್ರಕ್ಟ್ ಮಾಡಿದ್ದಾರೆ. ಈ ಟನಲ್ ಒಳಗಡೆನೆ ಕಿಚನ್ ಇದೆ, ಬೆಡ್ರೂಮ್ ಇದೆ, ಮೆಡಿಕಲ್ ರೂಮ್ ಇದೆ, ಸಿನಿಮಾ ನೋಡ್ಬೇಕು ಅಂತ ಹೇಳಿ ಸಪ್ರೇಟ್ ಆಗಿ ರೂಮ್ ಕೂಡ ಇದೆ. ನೀವು ನಂಬಲ್ಲ, 20 ವರ್ಷಗಳ ಕಾಲ ವಿಯೆಟ್ನಾಂ ಸೋಲ್ಜರ್ಸ್ ಇದೇ ಟನಲ್ ಒಳಗಡೆ ಜೀವನನ ನಡೆಸಿದ್ದಾರೆ. ಇದೇ ಟನಲ್ ಒಳಗಡೆ ಅಡಗಿ USA ಸೋಲ್ಜರ್ಸ್ ನ ಬೇಟೆ ಆಡಿದ್ದಾರೆ. ಇವಾಗ ನಿಮ್ ಟನಲ್ ಓಡ್ತಾ ಇರ್ಬೋದು, ಹೇಗೆ ಇವರು ಈ ಟನಲ್ ಇಂದ ಬೇಟೆ ಆಡ್ತಾ ಇದ್ರು ಅಂತ ಹೇಳಿ ಅದನ್ನ ಕೂಡ ತೋರಿಸ್ತೀನಿ. ಇಲ್ಲಿ ನೋಡಿ, ಇಲ್ಲೊಬ್ರು ಟನಲ್ ಒಳಗಡೆ ಹೋಗ್ತಾ ಇದ್ದಾರೆ. ಇದೇ ರೀತಿ ಟನಲ್ ಒಳಗಡೆ ಹೋಗಿ ಸೋಲ್ಜರ್ಸ್ ಗಳು ಬಚ್ಚಿಟ್ಕೋತಾ ಇದ್ರು. ಹೊರಗಡೆಯಿಂದ ಬಂದಂತ US ಸೋಲ್ಜರ್ಸ್ ಗಳಿಗೆ ಇಲ್ಲೊಂದು ಟನಲ್ ಇದೆ ಅನ್ನೋದೇ ಅವ್ರಿಗೆ ಗೊತ್ತಾಗ್ತಾ ಇರ್ಲಿಲ್ಲ. ಅವರು ಈ ತರ ಒಂದು ಚಿಕ್ಕ ಕಿಂಡಿಯಿಂದ ಯಾರು ಬರ್ತಾ ಇದಾರೆ, ಯಾರು ಹೋಗ್ತಾ ಇದಾರೆ, ಪ್ರತಿ ಒಂದನ್ನು ನೋಡ್ತಾ ಇದ್ರು. ಕರೆಕ್ಟ್ ಟೈಮ್ ನ ನೋಡಿ USA ಸೋಲ್ಜರ್ಸ್ ಗಳನ್ನ ಶೂಟ್ ಮಾಡಿ ಬೇಟೆ ಆಡ್ತಾ ಇದ್ರು. ಇವಾಗ ನೀವು ಅನ್ಕೋತಾ ಇರ್ಬೋದು, ಇಲ್ಲಿ ಟನಲ್ ಇರೋದು USA ಸೋಲ್ಜರ್ಸ್ ಗಳಿಗೆ ಕೊನೆವರೆಗೂ ಗೊತ್ತಾಗ್ಲೇ ಇಲ್ವಾ, ಅಥವಾ USA ಸೋಲ್ಜರ್ಸ್ ಗಳು ಇದನ್ನ ಎಂಟರ್ ಆಗೋದಕ್ಕೆ ಟ್ರೈಯೇ ಮಾಡಿಲ್ವಾ ಅಂತ. ಡೆಫಿನೆಟ್ ಆಗಿ ಅವ್ರಿಗೂ ಕೂಡ ಗೊತ್ತಿತ್ತು, ಬಟ್ ಅವ್ರಿಗೆ ಎಲ್ಲಿ ಎಂಟ್ರಿ ಆಗ್ಬೇಕು, ಟನಲ್ ಒಳಗಡೆ ಹೇಗೆ ಹೋಗ್ಬೇಕು ಒಂಚೂರು ಐಡಿಯಾನೇ ಇರಲಿಲ್ಲ. ಯಾಕಂದ್ರೆ ಇವರು ಆ ರೀತಿ ಈ ಟನಲ್ ನ ಕನ್ಸ್ಟ್ರಕ್ಟ್ ಮಾಡಿದ್ರು. ಏನಾದ್ರೂ ಅಕಸ್ಮಾತ್ ಆಗಿ ಯಾರಾದ್ರೂ ಒಬ್ಬ USA ಸೋಲ್ಜರ್ ಟನಲ್ ಒಳಗಡೆ ಎಂಟರ್ ಆದ್ರೆ ಅವನು ಜೀವಂತವಾಗಿ ಹೊರಗಡೆ ಹೋಗ್ತಾ ಇರ್ಲಿಲ್ಲ. ಯಾಕಂದ್ರೆ ಇವರು ಟನಲ್ ಒಳಗಡೆ ಈ ರೀತಿ ಟ್ರಾಪ್ಸ್ ಗಳನ್ನ ಮಾಡಿಟ್ಟಿದ್ರು. ಇಲ್ಲಿ ಇವರು ಯಾವ ರೀತಿ ಡಿಸ್ಪ್ಲೇ ಮಾಡಿದ್ದಾರೆ, ಇದೇ ರೀತಿ ಟ್ರಾಪ್ಸ್ ಗಳನ್ನ ಟನಲ್ ಒಳಗಡೆ ಅವರು ಕನ್ಸ್ಟ್ರಕ್ಟ್ ಮಾಡಿಟ್ಟಿದ್ರು. ಅಕಸ್ಮಾತ್ ಆಗಿ ಯಾರಾದ್ರೂ USA ಆರ್ಮಿಯವನು ಎಂಟರ್ ಆಗಿ ವಿಯೆಟ್ನಾಂ ಆರ್ಮಿಯವನ್ನ ಕೊಲ್ಬೇಕು ಅಂತ ಟನಲ್ ಒಳಗಡೆ ಹೋಗ್ತಾ ಇದ್ರೆ ಅವನು ಈ ಟ್ರಾಪ್ ಅಲ್ಲಿ ಸಿಕ್ಕಾಕೊಂಡು ಜೀವನ ಬಿಡ್ತಾ ಇದ್ದ. ನೀವು ಈ ಚೂಚಿ ಟನಲ್ಸ್ ಬಂದಾಗ ವಿಯೆಟ್ನಾಂ ಸೋಲ್ಜರ್ಸ್ ಗಳು ಯಾವ ರೀತಿ ಬಟ್ಟೆಗಳನ್ನ ಯೂಸ್ ಮಾಡ್ತಾ ಇದ್ರು, ಯಾವ ರೀತಿ ಚಪ್ಪಲಿಗಳನ್ನ ಹಾಕೋತಾ ಇದ್ರು, ಯಾವ ರೀತಿ ಜೀವನ ನಡೆಸ್ತಾ ಇದ್ರು, ಪ್ರತಿಯೊಂದನ್ನು ಡೆಮೋ ರೀತಿನಲ್ಲಿ ಮಾಡಿ ಇಟ್ಟಿದ್ದಾರೆ. ನಿಮ್ಗೆ ನಿಜವಾದ ವಿಯೆಟ್ನಾಂ ಸೋಲ್ಜರ್ಸ್ ಪೇನ್ ಏನು ಅಂತ ಹೇಳಿ ಈ ಜಾಗಕ್ಕೆ ಬಂದಾಗ ಗೊತ್ತಾಗುತ್ತೆ. ಜಸ್ಟ್ ಇಮ್ಯಾಜಿನ್ ಮಾಡ್ಕೊಳ್ಳಿ, ಒಬ್ಬ ಮನುಷ್ಯ ಈ ತರ ಟನಲ್ ಅಲ್ಲಿ 20 ವರ್ಷಗಳ ಕಾಲ ಭಯದಿಂದನೇ ಬದುಕ್ತಾನೆ ಅಂದ್ರೆ ಅವನ ಜೀವನ ಹೇಗಿರುತ್ತೆ ಅಂತ ಹೇಳಿ. ಈ USA ಆರ್ಮಿಯವರು ಬರೀ ಟನಲ್ ನುಗ್ಗಿ ವಿಯೆಟ್ನಾಂ ಸೋಲ್ಜರ್ಸ್ ನ ಕೊಲ್ತಾ ಇರ್ಲಿಲ್ಲ. ಇವರು ಊರೊಳಗಡೆ ಇದ್ದಂತ ಮನೆಗಳು, ಚಿಕ್ಕ ಮಕ್ಕಳು, ಸಂಬಂಧಿಕರು ಪ್ರತಿ ಒಬ್ಬರನ್ನು ಏನೂ ರೀಸನ್ ಇಲ್ದೇನೆ ಗುಂಡಿಕ್ಕಿ ಕೊಲ್ತಾ ಇದ್ರು. ಎಷ್ಟೋ ಜನರ ತಲೆನ ಕಡ್ದು ಹಾಗೆ ನೇತಾಕ್ತಾ ಇದ್ರು. ಲಕ್ಷಾಂತರ ಜನ ಜೀವನ ಬಲಿ ಕೊಟ್ಟು 20 ವರ್ಷಗಳ ಕಾಲ ಈ ಟನಲ್ ಅಲ್ಲಿ ಅಡಗಿ US ನ ಹೊಡೆದಾಕಿ 1975 ಏಪ್ರಿಲ್ 30ನೇ ತಾರೀಕು ವಿಯೆಟ್ನಾಂಗೆ ಸ್ವತಂತ್ರ ಸಿಗುತ್ತೆ. ಅದಕ್ಕೆ ಅವತ್ತಿಂದ ಇವತ್ತಿನವರೆಗೂ ವಿಯೆಟ್ನಾಂ ಜನಕ್ಕೆ ಅವರ ಸೋಲ್ಜರ್ಸು, ಅವ್ರ ಜನ, ಅವ್ರ ಪ್ರೆಸಿಡೆಂಟ್ ಮೇಲೆ ಅಷ್ಟೊಂದು ಪ್ರೀತಿ. ಇವ್ರಿಗೆ ಸ್ವತಂತ್ರ ಸಿಕ್ಕಿ ಬರೀ 50 ವರ್ಷ ಆದ್ರೂ ಇಡೀ ದೇಶ ಒಗ್ಗಟ್ಟಾಗಿ ದೇಶದ ಅಭಿವೃದ್ಧಿಗೋಸ್ಕರ ದುಡಿತಾ ಇದ್ದಾರೆ. ಆದ್ರೆ ನಮ್ ದೇಶನ ನೆನ್ಸ್ಕೊಂಡಾಗ ನಿಜವಾಗ್ಲೂ ಬೇಜಾರಾಗುತ್ತೆ. ನಮ್ಗೆ ಸ್ವತಂತ್ರ ಸಿಕ್ಕಿದ್ದು 1947ರಲ್ಲಿ. ವಿಯೆಟ್ನಾಂಕ್ಕಿಂತ 27-28 ವರ್ಷ ಮುಂಚೆನೆ ನಮಗ್ ಸ್ವತಂತ್ರ ಸಿಕ್ಕಿದೆ. ಆದ್ರೂ ಕೂಡ ನಮ್ ದೇಶ ಈ ದೇಶದಷ್ಟು ಡೆವಲಪ್ ಆಗಿಲ್ಲ. ಆದ್ರೆ ನಮ್ ದೇಶದ ರಾಜಕಾರಣಿಗಳು ದುಡ್ಡು ಮಾಡ್ಬೇಕು ಅಂತ ಹೇಳಿ ದುಡ್ಡಿನಿಂದ ಬಿದ್ದಿದ್ದಾರೆ. ಅವ್ರಿಗೆ ದೇಶ ಡೆವಲಪ್ ಆಗ್ಬೇಕು, ಒಳ್ಳೆ ಎಜುಕೇಶನ್ ಕೊಡ್ಬೇಕು, ಜನರು ಖುಷಿಯಾಗಿರ್ಬೇಕು, ಈ ಮನೋಭಾವನೆ ಇಲ್ಲ. ಜಾತಿ ಧರ್ಮದ ವಿಷಯದಲ್ಲಿ ಇಡೀ ಜನರನ್ನ ಬೇರೆ ಮಾಡಿ ಅವ್ರ ಬೆಳೆಗಳನ್ನ ಬೇಯಿಸ್ಕೋತಾ ಇದಾರೆ. ಆದ್ರೆ ವಿಪರ್ಯಾಸ ಏನು ಅಂತ ಅಂದ್ರೆ ನಮ್ ಜನರು ಅವ್ರ ತಾಳಕ್ಕೆ ಕುಣಿತಾ ಇದಾರೆ. ಇದು ಬದಲಾಗ್ಬೇಕು. ಪ್ರತಿ ಒಬ್ರು ಒಗ್ಗಟ್ಟಾಗಿ ರಾಜಕಾರಣಿಗಳನ್ನ ಪ್ರಶ್ನೆ ಮಾಡ್ಬೇಕು. ಆದ್ರೆ ಆ ತರದ ದಿನ ಯಾವಾಗ ಬರುತ್ತೋ ದೇವ್ರಾಣೆ ನನ್ಗಂತೂ ಗೊತ್ತಿಲ್ಲ. ಈಗ ನಾನು ನಿಮ್ಗೆ ಈ ಚೂಚಿ ಟನಲ್ನ ತೋರಿಸಿದೀನಿ. ಇದನ್ ಬಿಟ್ಟು ಇನ್ನೊಂದು ಇಂಪಾರ್ಟೆಂಟ್ ಆಗಿರುವಂತ ಜಾಗನ ತೋರಿಸ್ಬೇಕು. ಈ USA ಅವರು ಸೈಗೋನ್ ಅಲ್ಲಿ ಇದ್ದಂತ ಪ್ಯಾಲೇಸ್ ನ ನಿಮ್ ಮುಂದೆ ಇಡ್ತೀನಿ. ಅವತ್ತಿಗೆ ಅದು ಪ್ಯಾಲೇಸ್ ಆಗಿತ್ತು, ಆದ್ರೆ ಇವತ್ತಿಗೆ ಅದನ್ನ ಕಂಪ್ಲೀಟ್ ಆಗಿ ಮ್ಯೂಸಿಯಂ ಮಾಡಿದ್ದಾರೆ. ಇಲ್ಲಿ ರೈಟ್ ಸೈಡ್ ನೋಡ್ತಾ ಇದ್ರೆ ಕಂಪ್ಲೀಟ್ ಆಗಿ ಅರೇಂಜ್ಮೆಂಟ್ಸ್ ಮಾಡ್ತಾ ಇದ್ದಾರೆ. ಏನು ವಿಶೇಷ ಅಂದ್ರೆ ವಿಯೆಟ್ನಾಂಗೆ ಫ್ರೀಡಮ್ ಸಿಕ್ಕಿ 50 ವರ್ಷದ ಸೆಲೆಬ್ರೇಷನ್ ಇದೇ ಏಪ್ರಿಲ್ 30ನೇ ತಾರೀಕು ನಡೀತಾ ಇದೆ. ಸೊ ಅದಕ್ಕೋಸ್ಕರನೇ ಇಲ್ಲಿ ಎಲ್ಲಾ ತರದ ಸಿದ್ಧತೆ ತಯಾರಿಗಳನ್ನ ಮಾಡ್ಕೋತಾ ಇದಾರೆ. ಸೊ ಇವಾಗ ಈ ಪ್ಯಾಲೇಸ್ ಒಳಗಡೆ ಹೋಗಿ ಏನಿದೆ ನೋಡೋಣ. ಈ ಪ್ಯಾಲೇಸ್ಗೆ ಬರ್ಬೇಕು ಅಂತ ಅಂದ್ರೆ ಎಂಟ್ರಿ ಟಿಕೆಟ್ ಬಂದ್ಬಿಟ್ಟು
40,000 ವಿಯೆಟ್ನಾಂ ಡಾಂಗು. ನಮ್ಮ ಇಂಡಿಯನ್ ಕರೆನ್ಸಿನಲ್ಲಿ ಹೇಳಬೇಕು ಅಂತ ಅಂದ್ರೆ 100-150 ರೂಪಾಯಿ ಹತ್ರ ಬರುತ್ತೆ. ಸೊ ಇಲ್ಲಿ ಹೊರಗಡೆ ನೋಡ್ತಾ ಇದ್ರೆ ನಿಮ್ಗೆ 2 ಟ್ಯಾಂಕರ್ಗಳಿದಾವೆ. ಇದೇ ಟ್ಯಾಂಕರ್ಗಳನ್ನ ಬಳಸಿ ಅವರು ಯುದ್ಧನ ಮಾಡಿದ್ರಂತೆ. ಅದಕ್ಕೋಸ್ಕರನೇ ಈ ಟ್ಯಾಂಕರ್ನ ಇನ್ನ ಕೂಡ ಪ್ರಿಸರ್ವ್ ಮಾಡಿ ಹಂಗೆ ಇಟ್ಟಿದ್ದಾರೆ. ಈ ಒಂದು ವೆಹಿಕಲ್ ನ ರಷ್ಯಾದಿಂದ ಕೊಟ್ಟಿರೋದು, ಇದು ಚೈನಾದಿಂದ ಕೊಟ್ಟಿರೋದು. ಇವಾಗ ಈ ಹುಡುಗಿಯ ಕೈಯಲ್ಲಿ ನೀವು ನೋಡ್ತಾ ಇದ್ರೆ ಫ್ಲಾಗ್ ಇದೆ. ಸೊ ಆ ಫ್ಲಾಗ್ ಅಲ್ಲಿ 2 ಕಲರ್ನ ನೋಡ್ಬೋದು. ಸೊ ಏನು 2 ಕಲರು ಅಂತ ಅಂದ್ರೆ, ಮುಂಚೆ 2 ಪಾರ್ಟಾಗಿ ಡಿವೈಡ್ ಆಗಿತ್ತು ಅಂತ ಅಂದ್ರಲ್ಲ, ಅವಾಗ ವಿಯೆಟ್ನಾಮಿನ ಫ್ಲಾಗು ಆ ಥರ ಇತ್ತು. ಬಟ್ ಇವಾಗಿನ ಫ್ಲಾಗು ಈ ಥರ ಇದೆ. ಸೊ ನನ್ನ ಹಿಂದೆ ಇಲ್ಲಿ ನೋಡ್ತಾ ಇದ್ರೆ ಹೆಣ್ಮಕ್ಳು ಕಂಪ್ಲೀಟಾಗಿ ವೈಟ್ ಬಟ್ಟೆ ಹಾಕೊಂಡು ಬಂದಿದ್ದಾರೆ. ಏನಕ್ಕೋಸ್ಕರ ಹಾಕೊಂಡು ಬಂದಿದ್ದಾರೆ ಅಂತ ಅಂದ್ರೆ, ಅವರು 50th ಡೇ ಇಂಡಿಪೆಂಡೆನ್ಸ್ ದಿನ ಸೆಲೆಬ್ರೇಟ್ ಮಾಡ್ತಾ ಇದಾರಂತೆ. ಇವರು ಸೆಲೆಬ್ರೇಟ್ ಮಾಡೋಕ್ಕಿಂತ ಜಾಸ್ತಿ ಫೋಟೋ ಶೂಟ್ ಮಾಡಿಸ್ಕೊತಾ ಇದ್ದಾರೆ. ಬರೀ ನಮ್ಮ ದೇಶನೇ ಅಲ್ಲ, ಎಲ್ಲ ದೇಶದಲ್ಲೂ ಹಿಂಗೆ ಹೆಣ್ಮಕ್ಳು. ಈ ಪ್ಯಾಲೇಸ್ ಅಲ್ಲಿ ಮೊದಲು ಅಮೆರಿಕದವ್ರು ಇದ್ರು. ಸೊ ಅವ್ರಿಗೆ ಬೇಕಾಗಿರೋ ರೀತಿ ಕಂಪ್ಲೀಟ್ ಆಗಿ ಎಲ್ಲದನ್ನೂ ಸೆಟಪ್ ಮಾಡ್ಕೊಂಡಿದ್ರು. ಬಟ್ ಒನ್ಸ್ ಅವರು ಈ ದೇಶನ ಬಿಟ್ಟು ಹೋಗಿದ್ಮೇಲೆ, ವಾರಲ್ಲಿ ಸೋತಿದ್ಮೇಲೆ ಇದನ್ನ ಮ್ಯೂಸಿಯಂ ರೀತಿ ಕನ್ವರ್ಟ್ ಮಾಡಿದ್ದಾರೆ. ಸೊ ಅದಕ್ಕೆ ನಾವು ಎಲ್ಲೇ ನೋಡಿದ್ರು ಕಂಪ್ಲೀಟ್ ಆಗಿ ಬೋರ್ಡ್ ರೂಮ್ ತರ ಸೆಟಪ್ ಮಾಡ್ಕೊಂಡಿದ್ರು. ಆಗಿನ ಕಾಲದಲ್ಲಿ ಈ ಪಾರ್ಟಿ ಚೇರ್ಸ್ ಎಲ್ಲ ಮಾಡಿಟ್ಟಿದ್ರ, ಅಮೆರಿಕದವ್ರು ಮಾಡಿರ್ತಾರೆ. ನೋಡಿ ಅಕ್ಕ ನೆಕ್ಸ್ಟ್ ಲೆವೆಲ್ ಸೆಲ್ಯೂಟ್ ಹೊಡಿತಾರೆ. ನೀವು ಅಲ್ಲಿ ಹೋಚಿಮನ್ ಸ್ಟ್ಯಾಚ್ಯೂ ನೋಡ್ಬೋದು. ಅಕ್ಕ ಸಲ್ಯೂಟ್ ಹೊಡೆದ್ ನಿಲ್ಸೇ ಇಲ್ಲ. ದೇಶಭಕ್ತಿ ಬಂದ್ಬಿಟ್ಟಿರ್ಬೇಕು. ದೇಶಭಕ್ತಿ ಕಲ ಏನಾಯ್ತು ಗುರು ಇವ್ರಿಗೆಲ್ರಿಗೂ. ಎಲ್ಲ ಆರಾಮಾಗೇ ಇದ್ರು. ಸಡನ್ ಒಬ್ರು ಸಲ್ಯೂಟ್ ಹೊಡಿಯೋದು ನೋಡಿ ಎಲ್ಲರೂ ಸಲ್ಯೂಟ್ ಹೊಡಿತಾರೆ. ನಾವು ಹೊಡಿಯೋಣ ನಮ್ಮ ಸಬ್ಸ್ಕ್ರೈಬರ್ಸ್ಗೆ. ಇಲ್ಲಿ ನೋಡಿ, ಇಲ್ಲಿ ಇನ್ನೂ ವಿಚಿತ್ರ. ಇದು ಯಾವ ತರ ಸಲ್ಯೂಟ್ ಗುರು? ಇದೇನೋ ಬಾಯ ವಿಚಿತ್ರವಾಗಿದೆ. ಈ ರೂಮ್ ಏನ್ ನೋಡ್ತಾ ಇದೀರಾ, ಇದು ವಿಶೇಷವಾದ ರೂಮು. ಇದರಲ್ಲಿ ಸೌತ್ ವಿಯೆಟ್ನಾಂನ ಪ್ರೆಸಿಡೆಂಟು ಇಲ್ಲಿ ಕುತ್ಕೊತಾ ಇದ್ದ. ಸೊ ಅವನ್ನ ಮೀಟ್ ಮಾಡಕ್ ಬಂದವರು ಈ ರೂಮಲ್ಲಿ ಬಂದು ಮೀಟ್ ಮಾಡ್ತಾ ಇದ್ರಂತೆ. ನನಗೆ ಈ ರೂಮಲ್ಲಿ ಈ ಚೇರ್ಗಿಂತ ನನಗೆ ಜಾಸ್ತಿ ಕಣ್ಣೋಗ್ತಿರೋದೆ ಈ ಆನೆ ದಂತದ ಮೇಲೆ. ಎಷ್ಟು ಚೆನ್ನಾಗಿ ಡಿಸೈನ್ ಮಾಡಿದ್ದಾರೆ. ಇದು ಪ್ರೆಸಿಡೆಂಟನ್ನ ಮೊದಲನೇ ಹೆಂಡತಿನ ಕೋಣೆ. ಮೊದಲನೇ ಹೆಂಡತಿ ಕೋಣೆ ಹೆಂಗಿತ್ತು ಅಂದರೆ 2ನೇ ಹೆಂಡತಿ ತೋರಿಸೋ ಅಂತೆಲ್ಲ ಕೇಳಬೇಡಿ. ಸಿಕ್ಕಾಪಟ್ಟೆ ಕೋಣೆಗಳಿದಾವೆ ಇಲ್ಲಿ. ಎಷ್ಟು ಹೆಂಡತಿ ಇದ್ರು ದೇವರಾಣೆ ನನಗಂತೂ ಗೊತ್ತಿಲ್ಲ. ಅರ್ಥ ಆಯ್ತು ಅನ್ಸುತ್ತೆ. ಗುರು ಒಂದು ವಿಚಿತ್ರ ಏನಿಸ್ತು ಅಂತ ಅಂದ್ರೆ, ಸೊ ಈ ಪ್ಯಾಲೇಸ್ಗೆ ಬಂದಂತ ಬೇರೆ ದೇಶದ ರಾಜರು ಇಲ್ಲ ಪ್ರೆಸಿಡೆಂಟ್ ಅವರು ಸುಮ್ಮನೆ ಬರ್ತಾ ಇದ್ದಿಲ್ಲಂತೆ. ಸೊ ಈ ತರ ಒಂದಿಷ್ಟು ಐಟಮ್ಸ್ಗಳನ್ನ ತಗೊಂಡ್ಬಂದು ಇವ್ರುಗಳಿಗೆ ಗಿಫ್ಟ್ ಕೊಡ್ತಾ ಇದ್ರಂತೆ. ಇದು ಆದ್ರೂ ಓಕೆ. ತಮಾಷೆ ನೋಡಿ, ಜಿಂಕೆ ಕೊಂಬು, ಆನೆ ಪಾದ ಫಸ್ಟ್ ಟೈಮ್ ಇದು ಒರಿಜಿನಲ್ ಅಂತೆ. ಒಳಗಡೆ ಪೇಂಟ್ ಮಾಡಿದ್ದಾರೆ. ಆನೆ ಪಾದನ ಕಟ್ ಮಾಡ್ಕೊಂಡ್ಬಂದು ಗಿಫ್ಟ್ ಆಗಿ ಕೊಟ್ಟಿದಾರಂತೆ. ಅಯ್ಯೋ ಆಂಜನೇಯ, ಏನಪ್ಪ ಇದೆಲ್ಲ? ಬೇರೆ ಜೀವಕ್ಕೆ ಬೆಲೆನೇ ಇಲ್ಲ ಅನ್ನೋದು ಇವಾಗ ಗೊತ್ತಾಗ್ತದೆ. ಆಡ್ಕೊಳೋದು ಕೊಂಬು, ಜಿಂಕೆ ಕೊಂಬು ಎಲ್ಲದನ್ನು ತಗೊಂಡ್ಬಂದು ಈ ಥರ ಗಿಫ್ಟ್ ಕೊಟ್ಟು ಸಂಬಂಧಗಳನ್ನ ಗಿಟ್ಸ್ಕೊಂಡು ಹೋಗೋದು. ಅದೇ ಹೇಳ್ತಾರಲ್ಲ, ಕೊಟ್ಟನ್ ಕೊಡಂಗೆ ಇಸ್ಕೊಂಡೋನ್ ವೀರಭದ್ರ ಅಂತ. ಅಲ್ಲ, ಕೊಟ್ಟೋನ್ಗೆ ತಲೆ ಇಲ್ಲ, ಇಸ್ಕೊಂಡೋನ್ಗೂ ತಲೆ ಇಲ್ಲ. ಈ ಒಂದು ಹೆಲಿಪ್ಯಾಡ್ನೇ ಇಲ್ಲಿ ಸೌತಲ್ಲಿ ಇದ್ದಂಥ ಪ್ರೆಸಿಡೆಂಟು ಬಳಸ್ತಾ ಇದ್ದಿದ್ದಂತೆ. ಸೊ ಅದಕ್ಕೋಸ್ಕರ ಈ ಪ್ಯಾಲೇಸ್ ಟೆರೆಸ್ ಮೇಲೆ ಈ ಹೆಲಿಕಾಪ್ಟರ್ನ ಇಟ್ಟಿದ್ದಾರೆ. ಸೊ ಮೇಲಿಂದ ಕಂಪ್ಲೀಟ್ ಆಗಿ ನಮಗೆ ಒಂದಿಷ್ಟು ಸಿಟಿ ಕಾಣಿಸುತ್ತೆ. ಇಲ್ಲಿ ಹೈಲೈಟ್ ಆಗಿ ಕಾಣಿಸ್ತಾ ಇರೋದು ಏನು ಅಂತ ಅಂದ್ರೆ, ನಿಮ್ಗೆ ಅಲ್ಲಿ ದೂರದಲ್ಲಿ ಏನ್ ಕಾಣಿಸ್ತದೆ ಅಲ್ಲ, ಇದು ವಿಯೆಟ್ನಾಮಿನ ಅತಿ ದೊಡ್ಡ ಬಿಲ್ಡಿಂಗ್ ಅಂತೆ. ಮೊದಲಿಗೆ ಈ ರೆಸ್ಕೋ ಅನ್ನೋದು ವಿಯೆಟ್ನಾಂನ ಅತಿ ದೊಡ್ಡ ಬಿಲ್ಡಿಂಗ್ ಆಗಿತ್ತು. ಬಟ್ ಇವಾಗ ಇದು 4ನೇ ಅತಿ ದೊಡ್ಡ ಬಿಲ್ಡಿಂಗು. ಆ ಬಿಲ್ಡಿಂಗ್ ಹೆಸರೇ ಲ್ಯಾಂಡ್ ಮಾರ್ಕು. ಅದೇ ವಿಯೆಟ್ನಾಂನ ಅತಿ ದೊಡ್ಡ ಬಿಲ್ಡಿಂಗ್ ಅಂತೆ. ನೋಡಿದ್ರಲ್ಲ ವಿಯೆಟ್ನಾಂ ವಾರ್ ಹೇಗಾಯ್ತು, ವಿಯೆಟ್ನಾಂನ ಪ್ರೆಸಿಡೆಂಟ್ ನ ಪ್ಯಾಲೇಸ್ ಹೇಗಿತ್ತು, ಏನೇನ್ ಎಕ್ವಿಪ್ಮೆಂಟ್ಸ್ ಯೂಸ್ ಮಾಡಿದ್ರು, ಪ್ರತಿಯೊಂದು ವಿಷಯನೂ ನಾನು ಈ ವಿಡಿಯೋದಲ್ಲಿ ತಿಳಿಸುವಂತ ಪ್ರಯತ್ನ ಮಾಡಿದ್ದೀನಿ. ಹೋಪ್ ನಿಮ್ಗೆ ವಿಡಿಯೋ ಇಷ್ಟ ಆಯ್ತು ಅಂತ ಭಾವಿಸ್ತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಹಾಗೆ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮೂಲಕ ಕಮೆಂಟ್ ಮಾಡಿ ತಿಳಿಸಿ. ಇನ್ನೊಂದು ಇಂಟ್ರೆಸ್ಟಿಂಗ್ ವಿಡಿಯೋ ಜೊತೆ ಸಿಗ್ತೀನಿ. ಅಲ್ಲಿವರೆಗೂ ನಾನು ಮಿಸ್ ಮಾಡ್ಕೊಳ್ತಾರೆ. ಬಾಯ್. ಅಸೆಯೇ ದುಃಖಕ್ಕೆ ಮೂಲ, ಅಸೂಯೆ ಒಳ್ಳೆಯದಲ್ಲ, ಬೆಳ್ಳಗೆ ಇರೋದೆಲ್ಲ ಹಾಲಲ್ಲ, ಇಲ್ಲಿ ಯಾರು ಮೇಲಲ್ಲ.